ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ, ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಇನ್ನೊಂದು ಮುಂಜಾನೆಯಲ್ಲಿ ಹೊಸ ದಿನದಲ್ಲಿ ನಾನು ದೇವರ ವಾಕ್ಯದಿಂದ ನಿಮ್ಮನ್ನು ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಈ ಅಕ್ಟೋಬರ್ ತಿಂಗಳಿನಲ್ಲಿ ಕರ್ತನು ನಮಗೆ ವಾಗ್ದಾನವಾಗಿ ಏನು ಹೇಳಿದ್ದಾರೆ? ಇದು ಕರ್ತನು ನಮ್ಮನ್ನು ಮುನ್ನಡೆಸುವ ತಿಂಗಳು. ಹಾಗಾಗಿ ಈ ಮುಂಜಾನೆಯಲ್ಲಿ ವಚನ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆ 78ನೇ ಅಧ್ಯಾಯದ 14ನೇ ವಚನದಲ್ಲಿ, ಹಗಲು ಮೋಡದಿಂದಲೂ ಇರುಳು ಬೆಂಕಿಯ ಬೆಳಕಿನಿಂದಲೂ ಅವರನ್ನು ಕರೆದೊಯ್ದನು. ಪ್ರಿಯ ದೇವಜನರೇ, ಯೆಹೋವನಾದ ಕರ್ತನು ಈ ತಿಂಗಳಲ್ಲಿ ನಮಗೆ ವಾಗ್ದಾನವಾಗಿ ಹೇಳಿರುವ ಪ್ರಕಾರ ನಮ್ಮ ಈ ತಿಂಗಳ ಎಲ್ಲ ದಿನದ ಯಾತ್ರೆ ಹೀಗಿರ್ತದೆ. ಹಗಲು ಮೋಡದಿಂದಲೂ ಇರುಳು ಬೆಂಕಿಯ ಬೆಳಕಿನಿಂದಲೂ ನಮ್ಮನ್ನು ಕರೆದೊಯ್ಯುವಂತನಾಗಿರ್ತಾರೆ. ಪ್ರಿಯ ದೇವಜನರೇ, ಒಂದು ಪುಟ್ಟ ಮಗು ತನ್ನ ತಂದೆ ತಾಯಿಯೊಟ್ಟಿಗೆ ಎಲ್ಲೋ ಹೊರಗಡೆ ಹೋಗ್ತಾ ಇದೆ ಅಂದರೆ ಅದರಲ್ಲಿ ಒಂದು ಖುಷಿ ಇರುತ್ತೆ, ಆ ಮಗುವಿನಲ್ಲಿ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಏನಂದರೆ, ಅಪ್ಪ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಪ್ಪ ನನ್ನನ್ನು ಅಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ. ಅದೇ ಎಕ್ಸೈಟ್ಮೆಂಟು, ಸಂತೋಷ ಈ ತಿಂಗಳಲ್ಲಿ ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ಇರಬೇಕು. ಯಾಕೆಂದರೆ ತಂದೆ ಜೊತೆ ಹೋಗುವಾಗ ನಮಗೆ ಯಾವ ಚಿಂತೆ ಇರುವುದಿಲ್ಲ, ಯಾವ ಭಯ ಇರುವುದಿಲ್ಲ, ಯಾವ ಕಳವಳ ಇರುವುದಿಲ್ಲ. ಪ್ರಿಯ ದೇವಜನರೇ, ಅದೇ ಪ್ರಕಾರ ಯಾವಾಗಲೆಲ್ಲ ನೀವು ಚಿಂತೆ ಮಾಡ್ತಿದ್ರೋ, ಯೋಚನೆ ಮಾಡ್ತಿದ್ರೋ, ಆ ಸನ್ನಿವೇಶಗಳನ್ನೆಲ್ಲ ಮರೆತು ಈ ತಿಂಗಳು ಚಿಂತಾರಹಿತರಾಗಿ ಇರ್ರಿ. ಅಯ್ಯೋ ಅಂತ ತಲೆ ಮೇಲೆ ಕೈತ್ಕೊಂಡು ಕೂತ್ಕೊಳ್ತಿದ್ರಲ್ಲ, ಆ ಸನ್ನಿವೇಶಗಳನ್ನ ಬರಮಾಡಿಕೊಳ್ಬೇಡ್ರಿ. ಯೆಹೋವನು ನಮ್ಮನ್ನು ಮುನ್ನಡೆಸುವ ತಿಂಗಳು. ಅಪ್ಪ ನಮ್ಮ ಮುಂದುಗಡೆ ಹಗಲಿನಲ್ಲಿ ಮೇಘಸ್ತಂಭವಾಗಿ, ಇರುಳಿನಲ್ಲಿ ಅಗ್ನಿಸ್ತಂಭವಾಗಿ ದಾರಿ ನಡೆಸುವುದಕ್ಕೆ ಸಿದ್ಧವಾಗಿದ್ದಾರೆ. ಹಾಗಾಗಿ ಈ ತಿಂಗಳು ಉದ್ದಕ್ಕೂ ಕೂಡ ನಮ್ಮ ಯಾತ್ರೆಯಲ್ಲಿ ಒಂದು ನಂಬಿಕೆ ಇರಬೇಕು, ಒಂದು ದೃಢತೆ ಇರಬೇಕು. ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆರೋಗ್ಯ ಕೊಡ್ತಾರೆ, ಆಹಾರ ಕೊಡ್ತಾರೆ, ಬೇಕಾದ ಎಲ್ಲ ವಸತಿ ಸೌಕರ್ಯಗಳನ್ನು ಆತನೇ ನೋಡಿಕೊಂಡು ನಿಮ್ಮ ಯಾತ್ರೆಯನ್ನು, ನಿಮ್ಮ ವಾಗ್ದಾನದ ಜೀವಿತವನ್ನು ಸುರಕ್ಷತೆಯಲ್ಲಿ ನಡೆಸ್ತಾರೆ. ಹೆಚ್ಚಾಗಿ ನೋಡುವುದಾದರೆ ಈ ಅಕ್ಟೋಬರ್ನಲ್ಲಿ ಅನೇಕ ನಿಮ್ಮ ವಾಗ್ದಾನಗಳನ್ನು ನೀವು ಹೊಂದಿಕೊಳ್ಳುವಂಥ ತಿಂಗಳಾಗಿರ್ತದೆ. ನಂಬ್ರಿ, ಯಾಕೆಂದರೆ ಆ ಮೋಡ ನಮ್ಮನ್ನು ಕರೆದೊಯ್ಯುವುದು ಆ ವಾಗ್ದಾನದ ಫಲದ ಕಡೆಗೆ, ಆಶೀರ್ವಾದದ ದ್ವಾರದ ಕಡೆಗೆ. ಮತ್ತು ಯೆಹೋವನ ಮೋಡ, ಯೆಹೋವನ ಒಂದು ಮೇಘ ನಮ್ಮನ್ನು ಮುನ್ನಡೆಸುವಾಗ ಅನೇಕ ಸ್ಥಳಗಳಲ್ಲಿ ನಾವು ಜಯವನ್ನೇ ನೋಡುವವರಾಗ್ತೀವಿ. ಹಾಗಾಗಿ ಈ ತಿಂಗಳು ಅನೇಕ ವಿಧವಾದ ಎಕ್ಸೈಟ್ಮೆಂಟಲ್ಲಿ ನೀವು ಮುಂದೆ ಸಾಗುವಂಥವರಾಗ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳನ್ನು ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ನೀನು ಇಸ್ರಾಯೇಲರನ್ನು ಹಗಲು ಮೋಡದಿಂದಲೂ ಇರುಳು ಬೆಂಕಿಯ ಬೆಳಕಿನಿಂದಲೂ ಕರೆದೊಯ್ದಕ್ಕಾಗಿ ಸ್ತೋತ್ರ. ಅದೇ ಪ್ರಕಾರ ನಮ್ಮ ಜೀವಿತಗಳಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ನೀನು ವಾಗ್ದಾನವಾಗಿ ಹೇಳಿದ ಪ್ರಕಾರ ಈ ತಿಂಗಳು ಅವರ ಜೀವಿತದಲ್ಲಿ ಕರ್ತನೆ ಯಾವ ಚಿಂತೆ, ಯೋಚನೆ, ಭಯದಲ್ಲಿ ಅವರು ಬೀಳದಂತೆ ನೀನು ಮಾರ್ಗ ನಡೆಸು, ನೀನು ಜೊತೆಗಾರನಾಗಿದ್ದು ನಡೆಸು. ಪರಿಶುದ್ಧಾತ್ಮನೇ ಅಪ್ಪ, ನೀನು ಅವರನ್ನ ಉತ್ತಮ ದಾರಿಯಲ್ಲಿ, ಸುರಕ್ಷತೆಯಲ್ಲಿ ನಡೆಸಿ ವಾಗ್ದಾನದ ಫಲಗಳನ್ನು ಅವ್ರು ಕಾಣುವಾಗೆ ಸಹಾಯ ಮಾಡ್ರಿ. ಅವ್ರ ಕುಟುಂಬವನ್ನು ಆಶೀರ್ವದಿಸ್ರಿ. ಓದುವಂಥ ಮಕ್ಕಳು, ಯವನಸ್ಥರು, ಕಾಲೇಜ್ಗೆ ಹೋಗುವವರು ಎಲ್ಲರ ಮೇಲೆ ನಿನ್ನ ಕೃಪೆ ಇರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.